ಸುರಪುರ, ಸತ್ಯಂಪೇಟೆ, ಶಕಾಪುರ, ಯಮನೂರು, ಹಾಲಗೆರೆ ರಸ್ತೆ ಅವ್ಯವಸ್ಥೆ. ರಸ್ತೆ ಸಮಸ್ಯೆ ಬಗ್ಗೆ ವರದಿ ಮಾಡಿ ಬೆಳಕು ಚೆಲ್ಲಿದ್ದ ನ್ಯೂಸ್ 24 ಭಾರತ್. ಸವಾರರ ಸಮಸ್ಯೆ ಬಗ್ಗೆ ವರದಿ ಗಮನಿಸಿದ್ದ ಅಧಿಕಾರಿಗಳು. ರಸ್ತೆ ಕಾಮಗಾರಿ ಕೈಗೊಂಡ ಕಾರ್ಯನಿರ್ವಾಹಕ ಅಧಿಕಾರಿ. ಕಿತ್ತು ಹೋಗಿರೋ ಡಾಂಬಾರ್ ತಗ್ಗು ಗುಂಡಿಗೆ ಕೊನೆಗೂ ಮುಕ್ತಿ. ನ್ಯೂಸ್ 24 ಭಾರತ್ ಸುದ್ದಿ ಗಮನಿಸಿದ ಅಧಿಕಾರಿಗಳು ದೌಡಾಯಿಸಿ ರಸ್ತೆ ಕಾಮಗಾರಿ ಕೈಗೊಂಡಿದ್ದಾರೆ. ಇದಕ್ಕೆ ಜನರು ನ್ಯೂಸ್ 24 ಭಾರತ್ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸತ್ಯಂಪೇಟೆ ಯಮನೂರು ರೋಡು ಸಂಪೂರ್ಣ ಹದಗೆಟ್ಟು ಕೆಸರುಗತ್ತೆ ಅಂತಾಗಿತ್ತು. ಆ ವಿಷಯವನ್ನು 24 ನ್ಯೂಸ್ ಭಾರತ ವರದಿ ಮಾಡಿತ್ತು. ಆ ವರದಿಗೆ ಎಚ್ಚೆತ್ತಂಥ ಅಧಿಕಾರಿಗಳು ಮತ್ತು ಸಂಬಂಧಿಸಿದ ಗುತ್ತಿಗೆದಾರರು ಕೂಡಲೇ ಕಾಮಗಾರಿ ಪ್ರಾರಂಭ ಮಾಡಿ ಅಲ್ಲಿ ಸತ್ಯಂಪೇಟೆಯಿಂದ ಯಮನೂರು, ಶಕಾಪುರ, ಹಾಲಗೇರಿ ಆ ಕಡೆ ಕೊಳ್ಳೂರಿಗೆ ಹೋಗ್ತಕ್ಕಂಥ ಸಾರ್ವಜನಿಕ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಿದ್ದಾರೆ. 24 ನ್ಯೂಸ್ ಭಾರತ ಕಾರ್ಯ ಶ್ಲಾಘನೀಯವಾಗಿದೆ. 24 ನ್ಯೂಸ್ ಒಂದೇ ಅಲ್ಲ, ಸುರಪುರ ತಾಲೂಕಲ್ಲಿ ಇರ್ತಕ್ಕಂಥ ಅನೇಕ ಜ್ವಲಂತ ಸಮಸ್ಯೆಗಳ ವಿರುದ್ಧ ಒಂದು ಧ್ವನಿ ಎತ್ತಿ ಅಂದರೆ ಸುದ್ದಿ ವರದಿ ಮಾಡಿ ಇವತ್ತು ಅಲ್ಲಿ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ. 24 ನ್ಯೂಸ್ ಭಾರತ್ ವರದಿಗಾರರ ವೆಂಕಪ್ಪ ಮಂಗೇಳ್ ಅವರ ಕಾರ್ಯಕ್ಕೆ ನಮ್ಮ ಮೆಚ್ಚುಗೆ ಇದೆ. ಅವರಿಗೆ ನಾವು ಯಾವತ್ತೂ ಬೆಂಬಲವಾಗಿರ್ತೀವಿ. ಇದೇ ರೀತಿ ಕಾರ್ಯ ನಿರಂತರವಾಗಲಿ ಅಂತ ನಾನು ಬೇಡಿಕೊಳ್ತೇನೆ. ಧೂಳೇಶ್ ಪಾಟೀಲ್ ಪ್ರಥಮ ದರ್ಜೆ ಗುತ್ತಿಗೆದಾರರು ನಮ್ಮ ನ್ಯೂಸ್ 24 ಜೊತೆಗೆ ಮಾತನಾಡಿ ರಸ್ತೆ ಕಾಮಗಾರಿ ಗುಣಮಟ್ಟ ಪೂರ್ವಕವಾಗಿ ಮಾಡುವುದಾಗಿ ಭರವಸೆ. ಸದಾ ಜನರ ಸಮಸ್ಯೆಗೆ ಧ್ವನಿಯಾಗ್ತಿರುವ ನ್ಯೂಸ್ 24 ಭಾರತ್ ಯಾದಗಿರಿ ವಾಹಿನಿ. ನ್ಯೂಸ್ 24 ಭಾರತ್ ಈ ಒಂದು ಚಾನೆಲ್ 8 ದಿನಗಳ ಹಿಂದೆ ಈ ಒಂದು ರೋಡಿನ ಒಂದು ವ್ಯವಸ್ಥೆ ಬಗ್ಗೆ, ಸ್ಥಿತಿ ಬಗ್ಗೆ, ಅವ್ಯವಸ್ಥೆ ಬಗ್ಗೆ ನೋಡಿ ಇದರ ಒಂದು ಚಾನೆಲ್ ಪ್ರಸ್ತಾಪಪಡಿಸಿದರು. ಎಲ್ಲ ತಕ್ಷಣ ಎಲ್ಲ ಜನರು ಸಾರ್ವಜನಿಕರು ನೋಡಿದರು ಮತ್ತು ಅಧಿಕಾರಿಗಳು ಎಲ್ಲ ನೋಡಿ ಕೂಡಲೇ ಒಂದು ರೋಡು ಸ್ಟಾರ್ಟ್ ಆಯಿತು. ಈಗ ಎಲ್ಲ ರೀತಿಯಿಂದ ಅನುಕೂಲ ಆಗ್ತಾಯಿದೆ ಅಂತ ಅನಿಸ್ತದೆ. ಈ ಒಂದು ಚಾನಲ್ಗೆ ಎಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ಶಕಾಪುರ, ಯಮನೂರಲ್ಲಿ ಬರ್ತಕ್ಕಂಥ ಹಾಲಗೇರಿ ಎಲ್ಲ ಹಳ್ಳಿಗಳ ಪರವಾಗಿ ನಾನು ಈ ಚಾನಲ್ಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಚಾನಲ್ ಬೆಳಿಬೇಕು. ಯಾಕಂತಂದರೆ ತುಂಬ ಅನುಭವಿಸ್ತಾ ಇದ್ದೀವಿ. ಈ ರೋಡಲ್ಲಿ ನಾವು ತಿರುಗಾಡ್ತಾ ಇದ್ದೀವಿ. ಎಲ್ಲ ವಯಸ್ಸಾದವ್ರು ತಿರುಗಾಡ್ತಾರೆ, ಸ್ಟೂಡೆಂಟ್ಗಳು ತಿರುಗಾಡ್ತಾರೆ. ಬೇಗ ಹೋಗ್ಬೇಕಪ್ಪ ಅಂತಂದರೆ ಭಾಳ ಕಷ್ಟ ಅನುಭವಿಸ್ತಾ ಇದ್ದೀವಿ. ಇವಾಗ ತುಂಬ ಅನುಕೂಲತೆ ಆಗಿದೆ. ಈ ಚಾನಲ್ಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೇನೆ. ತೊಂದರೆ ಆಗಿತ್ತು ರೋಡು, ಪೂರ ಖರಾಬ್ ಆಗ್ಬಿಟ್ಟಿತ್ತು ರೋಡು. ಈಗ ಯಾವ ವೆಹಿಕಲ್ ಹೋಗ್ಬೇಕಂದ್ರೆ ತೊಂದರೆ ಆಗ್ಬಿಟ್ಟಿತ್ತು. ಈ ಪರವಾಗಿಲ್ಲ ರೀ, ಸ್ವಲ್ಪ ನೀಟ್ ಮಾಡ್ತಾ ಇದ್ದಾರೆ. ಅಂದರೆ ಮೊದಲು ಹೆಂಗಿತ್ತು ರೋಡ್ ಇದು? ಪೂರ ಖರಾಬ್ ಆಗಿತ್ತು ರೀ. ಪೂರ ಹಳ್ಳ ದಿನ ಭಾಳ ಖರಾಬ್ ಆಗಿತ್ತು ರೋಡ್. ಗಾಡಿ ಸೈಕಲ್ ಮೋಟ್ರ್ ಹೋಗ್ಬೇಕಂದ್ರೆ ಭಾಳ ತೊಂದರೆ ಆಗಿತ್ತು. ಗಾಡಿ ಹೋಗ್ತಂದ್ರೆ ಪೂರ ಭಾಳ ಗಾಡಿಗಳು ಬಿದ್ದವಿಲ್ಲ. ಈ ಪರವಾಗಿಲ್ಲ ರೀ, ಸ್ವಲ್ಪ ಸತ್ಯಂಪೇಟೆ ಟು ಯಮನೂರಿಗೆ ಹೋಗುವ ರಸ್ತೆ ಪೂರ ಹದಗೆಟ್ಟು ಹೋದ ಕಾರಣ ನಾನು 24 ಚಾನಲ್ದವ್ರನ್ನ ಕರೆಸಿ ಅಲ್ಲಿ ಸುದ್ದಿ ಮಾಡಿಸಿದೆ. ಸುದ್ದಿ ಮಾಡಿಸಿದ ತಕ್ಷಣ AW ಅವರಿಗೆ ಮುಗಿಸಿದರು. ನಂತರ ಅವರು ಟೆಂಡರ್ ಆಗಿದೆ, ಆದಷ್ಟು ಬೇಗನೆ ಒಂದು 10 ಡೇಸಲ್ಲಿ ಕೆಲಸ ಚಾಲು ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟರು. ಹಾಗಾಗಿ 10 ದಿನದಲ್ಲಿ ಕೆಲಸ ಚಾಲು ಮಾಡಿದ್ದಾರೆ. ಈ ಸುದ್ದಿಯನ್ನು ಮಾಡಿದ 24 ಚಾನಲ್ದವರಿಗೆ ಧನ್ಯವಾದ. ಸುರಪುರ, ಸತ್ಯಂಪೇಟೆ, ಶಕಾಪುರ, ಯಮನೂರು, ಹಾಲಗೆರೆ ರಸ್ತೆಗಳೆಲ್ಲವೂ ಗದ್ದೆಯಂತಾಗಿ ಚಿಕ್ಕ ಮಕ್ಕಳು, ವೃದ್ಧರು ಅದೇ ರಸ್ತೆಯಲ್ಲಿ ತಿರುಗಾಡಿ ಕೈಕಾಲುಗಳನ್ನ ಸಹ ಮುರಿದುಕೊಂಡಿದ್ರು. ಇದೀಗ ನ್ಯೂಸ್ 24 ಭಾರತ್ ಯಾದಗಿರಿ ಆ ಬಗ್ಗೆ ವರದಿ ಮಾಡಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು, ಇದೀಗ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಅವ್ಯವಸ್ಥೆಯನ್ನ ಸರಿ ಮಾಡಿದ್ದಾರೆ. ಇದೀಗ ಜನರು ರಸ್ತೆ ಕಾಮಗಾರಿ ಬಗ್ಗೆ ಖುಷಿಯಾಗಿದ್ದು ನ್ಯೂಸ್ 24 ಭಾರತ್ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಹಳ ದಿನಗಳಿಂದ ನಮ್ಮೂರು ಸತ್ಯನಪೇಟೆಯಿಂದ ಯಮನೂರವರೆಗೆ ರೋಡು ಕೆಟ್ಟು ಭಾಳಷ್ಟು ಹದಗೆಟ್ಟಿತ್ತು. 24 ನ್ಯೂಸು ಎಲ್ಲ ಅಧಿಕಾರಿಗಳಿಗೆ ಭೇಟಿಯಾಗಿ ಕೆಲಸವನ್ನು ಮಾಡಿದ ಕಾರಣ ಈಗ ನಮ್ಮ ಸತ್ಯನಪೇಟೆ ಟು ಯಮನೂರು ರೋಡು ಕೆಲಸ ಕಾರ್ಯ ನಡೆದಿದೆ. 24 ನ್ಯೂಸ್ ಭಾರತ್ ಅವರಿಗೆ ಧನ್ಯವಾದಗಳು.
ಮೊದಲು ರೋಡ್ ಗಾಡಿ ಓಡಾಡಕ್ ಆಗ್ತದಿಲ್ರಿ. ಮೊದಲು ರೋಡ್ ಭಾಳ ತೆಗ್ಗರಿ, ಯಾರು ಮನುಷ್ಯರು ಬಂದು ಜೀವ ಕೈಯಾಗ ಹಿಡ್ಕೊಂಡು ಬದುಕಬೇಕಾಯ್ತಿತ್ತು ರೀ. ಯಾವುದೇ ಗಾಡಿ ಬಸ್ಸುಗಳು ಅವು ಬರಕ್ಕೆ ಅನುಕೂಲ, ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗಿತ್ತು ರೀ. ನೀವು ಬಂದು TV ಚಾನಲ್ಗೆ ಹಾಕಿದ ಮೇಲೆ ಈ ರೋಡ್ ಈಗ ಮಾಡ್ಲಕ್ಕಂತಾರೆ. ಮೊದಲು ಈಗ ಬೇಕಾದಂಗೆ ಆದ್ರೆ ಯಾರಾದ್ರೂ ಹೋಗ್ಬೋದು 10 ನಿಮಿಷ, ಅವಾಗ 1 ಗಂಟೆ ಆಯ್ತಿತ್ತು ರೀ. ಈಗ 4 ಕಿಲೋಮೀಟರ್ ಹೋಗ್ಬೇಕಾದ್ರೆ ಭಾಳ ಸಮಸ್ಯೆ ಇತ್ತು ರೀ. ಮೊದಲು ರೋಡ್ ಹೆಂಗಿತ್ತು ಹೇಳ್ರಿ? ಭಾಳ ತೆಗ್ಗು, ದೊಡ್ಡ ದೊಡ್ಡ ತೆಗ್ಗರಿ, ಮಳೆಕಾಲದ ನೀರು ರೀ, ಯಾರು ಹೋಗ್ಲಕ್ಕೆ ಬರ್ತದಿಲ್ಲ ಬರಕ್ಕೆ ಬರ್ತದಿಲ್ಲ ರೀ. ಅಂಥ ಸಮಸ್ಯೆ ಇತ್ತು ರೀ. ಹೆಣ್ಮಕ್ಳು 2 ವೀಲರ್ಸ್ ಮೇಲೆ ಹೆಣ್ಮಕ್ಳು ಕುಂತ್ರೆ ಯಾವಾಗ ಬಿದ್ದರೆ ಟೊಂಕ ಓದ್ತದೋ ಜೀವ ಓದ್ತದ ಅನ್ನಂಗಿತ್ತು ರೀ. ಜೀವ ಭಯದಲ್ಲಿದ್ದು ಬದುಕ್ತಿತ್ತು ಜನ. ಎದ್ರ ಬಂದ್ರೆ ತಗೊಳಕ್ಕೆ ಸೈಡ್ ಇದ್ದಿದ್ದಿಲ್ಲ ರೀ. TV ಚಾನಲ್ದವ್ರು ಬಂದು ಸುದ್ದಿ ಮಾಡಿದ್ರು ರೀ. ಸುದ್ದಿ ಮಾಡಿದ ಮೇಲೆ ಅಧಿಕಾರಿಗಳು ತೆಗಿಸಿ ಇದು ಟೆಂಡರ್ ಕರೆದು ಇದು ಮಾಡಿಸ್ತಾರೆ. ಮೊದಲು ಶಕಾಪುರದಿಂದ ಒಂದು ಯಮನೂರ್ಲಿಂದಾಗಲಿ ಮರ್ಕಲ್ಲಿಂದಾಗಲಿ ಈಗ ಹೋಗ್ಬೇಕಪ್ಪ ಬಸ್ ಅಪ್ಪ ಅಂತಂದ್ರೆ ಸ್ಟೂಡೆಂಟ್ಗಳು ಭಾಳ ಕಷ್ಟ ಅನುಭವಿಸ್ತಾ ಇದ್ರು. ಏನಪ್ಪ ಒಂದು 9 ಗಂಟೆ 8 ಗಂಟೆಗೆ ಇಲ್ಲಿಂದ ರೀಚ್ ಆಗ್ಬೇಕಪ್ಪ ಅಂತಂದ್ರೆ ಕ್ಲಾಸ್ ಮಿಸ್ ಆಗ್ತಿದ್ವು. ಜೊತೆಗೆ ನಾವು ಕೂಡ ಏನಾದರೂ ಇಮಿಡಿಯೇಟ್ಲಿ ಹೋಗ್ಬೇಕಪ್ಪ, ಯಾವುದಕ್ಕೆ ಒಂದು ಅರ್ಜೆಂಟ್ ಹಾಸ್ಪಿಟ್ಲಿಗಾಗಲಿ ಕಾಲೇಜ್ಗಾಗಲಿ ಯಾವುದಕ್ಕೆ ಇನ್ನಿತರ ಒಂದು ಕೆಲಸಕ್ಕೆ ಹೋಗ್ಬೇಕಪ್ಪ ಅಂತಂದರೆ ತುಂಬ ಟೈಮ್ ಹಿಡ್ತಿತ್ತು. ರೋಡ್ಗಳೆಲ್ಲ ನೀರಾಗಿ ತುಂಬ ಬಿದ್ದುಬಿಡ್ತಿದ್ದೀವಿ, ಎಲ್ಲ ಕೈಯೆಲ್ಲ ಕೆತ್ಕೊಂಡಿದ್ದೀವಿ. ತುಂಬ ವಯಸ್ಸಾದರೂ ಕೂಡ ಬೈಕ್ ತಗೊಂಡು ತಿರುಗಾಡ್ತಾರೆ. ಯಾಕಂತಂದ್ರೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಯಾಕಪ್ಪ ಅಂದ್ರೆ ರೋಡ್ ಇರಲಿಲ್ಲ ಇಲ್ಲಿ. ತುಂಬ ಕಷ್ಟ ಅನುಭವಿಸ್ತಿದ್ರು. ಈಗ ಈ ಒಂದು ಇದು ಒಂದು ಚಾನೆಲ್ದಿಂದ ನ್ಯೂಸ್ 24 ಭಾರತದಿಂದ ಒಂದು ಏನೋ ಹಿಂದೆ ಒಂದು 8-10 ದಿನದ ಪ್ರಸ್ತಾಪಡಿಸಿದ್ದೀರಿ ನೀವು. ಇದ್ರ ಬಗ್ಗೆ ಎಲ್ಲ ಕಳಕಳಿ ನಮ್ಮ ನೋವನ್ನ ಹೇಳಿದ್ದೀರಿ. ಇದಕ್ಕೆ ಸ್ಪಂದಿಸಿ ಅವ್ರಿಗೆ ಒಂದು ಸುದ್ದಿ ಮುಟ್ಟಿ ಕೂಡಲೇ ಒಂದು ರೋಡ್ನ ದುರಸ್ತಿ ನಡೆದಿದೆ. ಎಲ್ರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ರೋಡ್ ಭಾಳ ಕೆಟ್ಟಿತ್ತು ರೀ. ಈಗ ಭಾಳ ಅನುಕೂಲ ಆಗ್ಯದ್ರಿ. ಎಲ್ಲ ಗಾಡಿ ಮೋಟ್ರ್ ಹೊಡ್ಯಾಕ ಸೈಕಲ್ ಬರೀ ಬೈಕಲ್ಲಿ ಹೋಗ್ತಿಲ್ಲ. 2 ಸೈಕಲ್ ಮೋಟ್ರ್ ಅಂತ ದೊಡ್ಡ ತಲೆಬೇನಿತ್ತು ನಮಗೆ. ಬಸ್ ಅಂತ ಮೊದಲು ಹಿಂದಗಡೆ ಉಳಿದು ಬಿಡೋದು 4 ಗಾಲಿದು. ಇದು ಬೇರೆ 2 ವೀಲರ್ ಹೋಗ್ತಿಲ್ಲ ರೋಡಿಗೆ. ಹಂಗಾಗಿ ಭಾಳ ಏನಾಗಿದ್ರಿ. ಈಗ ಚಲೋ ಆಗ್ಯದ ರೋಡ್. ಮಳೆಗಾಲದಿಂದ ಬರೋಗೇನೋ ಮೈ ತುಂಬ ರಾಡಿ ಏನು ಎದಕ್ಕೆ ಬರ್ತಿಲ್ಲ. ಸುಮ್ಮ ಏನಂತಾರಲ್ಲ ನಾ ಮಾತಾಡ್ದಂಗೆ ಆಗ್ತದ. ಈಗ ಒಳ್ಳೆ ರೋಡ್ ಆಗ್ಯದ, ಚಂದ್ರಾಗಿ ಮಾಡಿದ್ರೆ ಹಂಗೆ ಮಾಡಿದ್ರೆ ಏನು ಯಾರಿಗೆ ಸಮಸ್ಯೆ ಬರಂಗಿಲ್ಲ. ರೋಡ್ ಅಡಲಾಗ್ಯದ, ರೋಡ್ ಚಂದ ಆಗ್ಯದ. ಆಮೇಲೆ ಮರಮ ಹಾಕಿರಿ, ರೂಲರ್ ತಿಕ್ಕ ಕತ್ತಿರಿ, ಇಟಚ್ ಹಚ್ಚಿರಿ, JCB ಹಚ್ಚಿರಿ, ಏನು ಮಾತಾಡಂಗಿಲ್ಲ ನಾವು. ಒಂದು ಮುಳ್ಳು ಕಿತ್ತಿರಿ, ಎಲ್ಲ ಲೈನ್ಸ್ ಮಾಡಿರಿ, ರೋಡಲ್ಲಿ ಮಾಡಿದ್ರಂತೆ ಮಾಡ್ಕೊಂಡು ಹೋಗ್ರಿ, ಆರಾಮ್ ಸಿರಿ ಮಾಡ್ಬೋದು ಏನಾದ್ರು. ಈಗ 1 ಗಂಟೆಗೆ ಇಲ್ಲಿ ಬಿಟ್ಟು ಅಂತ ತಿಳ್ಕ ಅಲ್ಲಿ 2:30-3 ತನಕ ಹೋಗ್ತೀವಿ ನಾವು ಮೊದಲ. ಈಗ ಏನಿಲ್ಲ, ಒಂದು ಅರ್ಧ ತಾಸಿನಾಗ ಮುಟ್ತೀವಿ ಸುರ್ಪುರ ನಾವು. ನಾ ಹೇಳಕತ್ತೆ ಎಮರ್ಜೆನ್ಸಿ ಹೋಗ್ಬೇಕು, ಹೆಣ್ಮಕ್ಳು ಕರ್ಕೊಂಡು ದವಾಖಾನೆಗೆ ಹೋಗ್ಬೇಕು, ಹುಡುಗರನ್ನ ಕರ್ಕೊಂಡು ಹೋಗ್ಬೇಕು. ದೊಡ್ಡ ಇರೋಣ ಸಾಲಿ ಮೋಟ್ರ್ ಸೈಕಲ್ ಮೋಟ್ರ್ಗಳು ಬಂದಿಲ್ಲ, ಸಾಲಿ ಹುಡುಗರು ಯಾರು ಬಂದಿಲ್ಲ. 2 ವೀಲರ್ ಒಂದು ಪೇಷಂಟ್ ತೊಗೊಂಡೋಗ್ಬೇಕಾದ್ರೆ 1 ತಾಸು 2 ತಾಸು 3 ತಾಸು ಬೇಕಾಗ್ತದೆ ನಮ್ಗೆ ಸೌಕಾಸು. ಈಗ ಏನಿಲ್ಲ, ಅರ್ಧ ತಾಸಿನಾಗ ಮುಟ್ತೀವಿ. ಒಂದು ಸಲ ಸಂತಿಗೆ ಹೋಗಿ ಬರ್ಬೇಕಾದ್ರೆ ನಮ್ಮಲ್ಲಿ ಸಂತಿ ಆಗ್ತದೆ. ಸುರ್ಪುರ ರಂಗಪೇಟೆಗೆ ಹೋಗಿ ಸಂತಿಗೆ ನಾವು ಸಂತಿ ಮಾಡ್ಕೊಂಬರ್ಬೇಕಾದ್ರೆ 2 ತಾಸು ಬೇಕಾಗ್ತದೆ. ಈಗ ಏನಿಲ್ಲ, ಸೈಕಲ್ ಮೋಟ್ರ್ ತೊಗೊಂಡೋಗಿ ಅರ್ಧ ತಾಸಿನ ಹೋಗಿ 1 ತಾಸಿನ ಒಳ್ಳೆ ಬರ್ಬೋದು ನಾವು. ಏನಾದ್ರು ಎಮರ್ಜೆನ್ಸಿ ದವಾಖಾನೆಗೆ ಹೋಗ್ಬೇಕಾದ್ರೆ ದೊಡ್ಡ ಇರೋಣ ಸೈಕಲ್ ಮೋಟ್ರದವ್ರು ಆಟೋದವ್ರು ಒಳ್ಳೆ ಅಂತಿದ್ರಿ. 3 ಗಾಲಿ ಮೋಟ್ರರು 3 ಗಾಲಿ ಆಟೋಗಳು ಬರೋದಿಲ್ಲ ಅವ್ರು ನಿಮ್ದು ರೋಡಿಗೆ ಅಂತಿದ್ರು. ಈಗೆಲ್ಲ ಈ ಬ್ಯಾಡ ಅಂದ್ರೆ ಬರ್ತಾರೆ, ಫೋನ್ ಮಾಡಿದ್ರೆ ಬರ್ತಾರೆ. ರೋಡ್ ಚಲೋ ಇದೆ, ರೋಡ್ ಚಲೋ ಆಗಿದೆ ಬರ್ತಾರೆ. ಈ ಬಸ್ಗಳು ಬರ್ತಾವೆ, ಬಸ್ ಬರ್ತಾವೆ, ಏನು ಬರ್ತಾವೆ, ಏನು ಸಮಸ್ಯೆ ಏನಿಲ್ಲ ಅಂತ ತಿಳ್ಕೊಂಡು ಈಗೆಲ್ಲ ಚಲೋ ಇದೆ, ಎಲ್ಲ ಚಲೋ ಆಗ್ಯದ್ರಿ. ಈಗ ಏನು ರೋಡ್ ಮಾಡ್ಸಕತ್ತಿರಲ್ರಿ, ಈ ರೋಡ್ ನಮ್ಮ ರೋಡ್ ಯಮನೂರು ರೋಡ್, ಅವ್ರಿಗೆ ಪುಣ್ಯ ಧನ್ಯವಾದಗಳು ರೀ, ಭಾಳ ಧನ್ಯವಾದಗಳು. ಯಾಕಂದ್ರೆ ಇದ್ರಂಗೆ ಮಾಡ್ಕೊಂತ ಹೋದ್ರೆ ಯಾರಿಗೆ ಏನು ಸಮಸ್ಯೆನೇ ಬರಂಗಿಲ್ಲ. ತೊಂದರೆ ಮಾಡ್ತಾರೆ ಇವ್ರಿಗೆ, ಕೊಡ್ಬೋದು ಇನ್ನೂ ಒಂದು ರೋಡ್ ಆದ್ರೆ ಬೇಕಾದ್ರೆ. ಈ ರೋಡಲ್ಲಿ ಇನ್ನೂ ಒಂದು ರೋಡನ್ನು ಕೊಡ್ಬೋದು ಅವ್ರಿಗೆ. ಚಲೋ ಮಾಡ್ತಾರೆ. ಇದಕ್ಕೆ ನಮ್ದು ಅಭ್ಯಂತರ ಇಲ್ಲ. ನ್ಯೂಸ್ 24 ಭಾರತ್, ಯಾದಗಿರಿ.